ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕೆಇಯಿಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ ರಿಗಾರ್ಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಕುರಿತು. ಸೊ ಪೊಲೀಸ್ ಕಾನ್ಸ್ಟೇಬಲ್ ಜಿಲ್ಲಾವಾರು ಹುದ್ದೆಗಳ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಸೊ ಅದರ ಒಂದು ವರ್ಗೀಕರಣ ಲಿಸ್ಟನ್ನು ಅಫಿಷಿಯಲ್ ಆಗಿ ಕೆಇಯಿಂದ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಏನು ಆಸ್ ಪರ್ ದಿ ನೋಟಿಫಿಕೇಷನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಲಿಂಕ್ ಕೂಡ ಬಿಡುಗಡೆ ಮಾಡಿದಾರಾ, ಅಥವಾ ಯಾವ ಲಿಂಕ್ ಮೂಲಕ ಆನ್ಲೈನ್ ಅರ್ಜಿನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕುರಿತು ಇಮಿಡಿಯೇಟಾಗಿ ಅದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದರ ನೋಟಿಫಿಕೇಷನ್ ಸಿಗುತ್ತೆ. ಸೊ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ನ ಹಾಕ್ತಾ ಇರ್ತೀವಿ. ಸೊ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡುವ ಮೂಲಕ ನೀವು ಡೈರೆಕ್ಟಾಗಿ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗೈಸ್, ಅಫಿಷಿಯಲ್ ಆಗಿ ಕೆಇಎಯಿಂದ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಮೊದಲನೇದಾಗಿ RPC ವಿಭಾಗದ ಒಂದು ಲಿಂಕ್ ಕೊಟ್ಟಿದ್ದಾರೆ, ಅದಾದ ನಂತರ ಕಲ್ಯಾಣ ಕರ್ನಾಟಕ ವಿಭಾಗದಿರುತ್ತೆ. ಸೊ ಎರಡೂ ಕೂಡ ನಾನು ಓಪನ್ ಮಾಡಿದ್ದೀನಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ನೋಡಿ, ಮಿಕ್ಕಿಳಿದ ವೃಂದ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗೆ ಬೆಂಗಳೂರು ನಗರ. ಸೊ ಬೆಂಗಳೂರು ನಗರದಲ್ಲೇ ಪುರುಷ ಅಭ್ಯರ್ಥಿಗಳಿಗೆ 1343 ಖಾಲಿ ಹುದ್ದೆಗಳ ವರ್ಗೀಕರಣ ಈ ಕೆಳಗಿನಂತಿವೆ. ಓಕೆ, ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ. ಸೊ ಎಷ್ಟು ಹುದ್ದೆಗಳು, ಅದೇ ಜಾತಿ ಅಂದರೆ ಏನು ಕ್ಯಾಟಗರಿ ವೈಸ್ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಟೋಟಲಿ 1343 ಹುದ್ದೆಗಳಿದ್ದಾವೆ. ಸೊ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ನಿಮ್ಮ ಯಾವ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿ. ಸೊ ನೀವು ಕೂಡ ಏನು ಜಿಲ್ಲಾವಾರು ಒಂದು ಏನು ಅಪ್ಲೈ ಮಾಡ್ಬೋದು. ಸೊ ಆನ್ಲೈನ್ ಅರ್ಜಿ ಬಿಡುವಾಗ ಸೊ ಯಾವ ಜಿಲ್ಲೆಗೆ ನೀವು ಪ್ರಿಯಾರಿಟಿ ಕೊಡ್ತಿದ್ದೀರಾ, ಯಾವ ಜಿಲ್ಲೆಯಿಂದ ನೀವು ಅಪ್ಲೈ ಮಾಡ್ಬೇಕಂತಿದ್ದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಕೊಬಿಟ್ಟು ಏನು ಒಂದು ಜಿಲ್ಲಾವಾರು ಹುದ್ದೆಗಳ ಲಿಸ್ಟ್ ಏನಿದೆ ಇದರಲ್ಲಿ ಕ್ಲೀನಾಗಿ ಡೀಟೇಲಾಗಿ ನೋಡಿಕೊಂಡು ಈ ಬೇಸ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಪ್ರತಿಯೊಂದು ಜಿಲ್ಲೆಯ ಯಾವ ಒಂದು ಜಿಲ್ಲೆಯಲ್ಲಿ ಖಾಲಿ ಇದ್ದಾವೆ ಅದರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಮೈಸೂರು ನಗರದಲ್ಲಿ 46 ಖಾಲಿ ಹುದ್ದೆಗಳಿವೆ, ಅದರ ಕೂಡ ಒಂದು ವರ್ಗೀಕರಣ ಈ ಕೆಳಗಿನಂತಿವೆ. ಓಕೆ, ಸೊ ಅದು ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಯಾವುದು ಹುಬ್ಬಳ್ಳಿ ಧಾರವಾಡ ನಗರ ಇದೆ. ಹಾಗೆ ಮುಂದೆ ನೋಡೋದಾದರೆ ಮಂಗಳೂರು ನಗರ ಇದೆ. ಮಂಗಳೂರು ನಗರದಲ್ಲಿ ಎಷ್ಟಿದಾವಪ್ಪ ಅಂತಂದರೆ, ಸೊ ಮಂಗಳೂರು ನಗರದ 83 ಖಾಲಿ ಹುದ್ದೆಗಳಿದ್ದಾವೆ. ಸೊ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಅಷ್ಟೇ 50 ಖಾಲಿ ಹುದ್ದೆಗಳಿದ್ದಾವೆ, ಅದು ಕೂಡ ವರ್ಗೀಕರಣ ಮಾಡಿದ್ದಾರೆ. ಸೊ ಅದೇ ರೀತಿ ಏನೋ ಬೆಂಗಳೂರು ಜಿಲ್ಲೆ, ಹಾಗೆ ತುಮಕೂರು ಜಿಲ್ಲೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಸೊ ನೀವು ಯಾವ ಒಂದು ಜಿಲ್ಲೆಯಿಂದ ಅಪ್ಲೈ ಮಾಡ್ಬೇಕಂತಿದ್ದೀರಾ ಅನ್ನೋದ್ರ ಬಗ್ಗೆ ಇದರಲ್ಲಿ ಚೆಕ್ ಮಾಡಿಕೊಂಡು ಅದರಿಂದ ನೀವು ಅಪ್ಲೈ ಮಾಡ್ಬೋದು, ಆ ಜಿಲ್ಲೆಯಿಂದ ಅಪ್ಲೈ ಮಾಡ್ಬೋದು. ಸೊ ಅದಾದ ನಂತರ ಕಲ್ಯಾಣ ಕರ್ನಾಟಕ ವಿಭಾಗ 371J ಮೀಸಲಾತಿ ಅಳವಡಿಸಿದ್ದಾರೆ ಇದಕ್ಕೆ. ಅದರಲ್ಲಿ 596 ಹುದ್ದೆಗಳಿದ್ದಾವೆ. ಸೊ 114 ಹುದ್ದೆಗಳು ಖಾಲಿ ಬೆಂಗಳೂರು ನಗರ ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ. ಸೊ ಹಾಗೆ ಅದು ಕೂಡ ಇದೆ. ನೆಕ್ಸ್ಟು ಕಲಬುರಗಿ ನಗರ ಇದೆ. ಸೊ ಹಾಗೆ ಕಲಬುರಗಿ ನಗರ ಆದಮೇಲೆ ಕಲಬುರಗಿ ಜಿಲ್ಲೆ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಒಟ್ಟಾರೆ ಹುದ್ದೆಗಳು 81 ಖಾಲಿ ಹುದ್ದೆಗಳ ವರ್ಗೀಕರಣ. ಸೊ ಸಿವಿಲ್ ಪುರುಷ. ಓಕೆ, ಸೊ ಪುರುಷ ಮತ್ತು ಮಹಿಳಾ ಎರಡೂ ಇದೆ. ಓಕೆ, ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಮಹಿಳಾ ಅಭ್ಯರ್ಥಿಗಳಿಗೂ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಎಷ್ಟು ಹುದ್ದೆಗಳಿದಾವೆ ಅನ್ನೋದ್ರ ಬಗ್ಗೆ ಕ್ಲೀನಾಗಿ ವೆರಿಫೈ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಇನ್ನೊಂದೇನಪ್ಪ ಅಂತಂದರೆ, ಆನ್ಲೈನ್ ಅರ್ಜಿ ಲಿಂಕು ಏನೋ ಕೆಇಎನಲ್ಲೇ ಬಿಡುಗಡೆ ಮಾಡಬೇಕಿತ್ತು, ಇನ್ನೂ ಕೂಡ ಆನ್ಲೈನ್ ಅರ್ಜಿ ಲಿಂಕನ್ನು ಬಿಡುಗಡೆ ಮಾಡಿಲ್ಲ. ಸೊ ಆ್ಯಸ್ ಪರ್ ದಿ ನೋಟಿಫಿಕೇಷನ್ ಏನು ಕೆಇಎಯಿಂದನೇ ಒಂದು ಲಿಂಕನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಲಿಂಕ್ ಯಾವುದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಲಿಂಕ್ ಬಿಟ್ಟಾಗ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸುವ ವಿಧಾನ. ಸೊ ಪ್ರಾಧಿಕಾರ ವೆಬ್ಸೈಟ್ ಏನು ಕೆಇಎ ವೆಬ್ಸೈಟ್ ಇದೆ, ಸೊ ನೀಡಲಾಗುವುದು ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಸೊ ಸದ್ಯಕ್ಕೆ ಯಾವುದೇ ಒಂದು ಲಿಂಕನ್ನು ಬಿಡುಗಡೆ ಮಾಡಿಲ್ಲ ಇನ್ನೂ ಕೂಡ. ಸೊ 8ನೇ ತಾರೀಕಿಗೆ ಆನ್ಲೈನ್ ಅರ್ಜಿ ಲಿಂಕ್ ಬಿಡುಗಡೆ ಮಾಡ್ತಾರಂತ ಹೇಳಿದರು. ಬಟ್ ಇದುವರೆಗೆ ಯಾವುದೇ ಕೂಡ ಒಂದು ಲಿಂಕ್ ಇಲ್ಲಿ ನೋಡ್ಬೋದು, ಯಾವುದೇ ಲಿಂಕನ್ನು ಬಿಡುಗಡೆ ಮಾಡಿಲ್ಲ. ಲೆಟ್ಸ್ ಸಿ, ಅಪ್ಡೇಟ್ ಬಂದಾಗ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಇಮಿಡಿಯೇಟಾಗಿ ಅದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ.
ಸೊ ಈ ರೀತಿ ಒಂದು ಹುದ್ದೆಗಳ ವರ್ಗೀಕರಣ ಡೀಟೇಲ್ಸನ್ನು ಸದ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.